ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅವರ ಅಭಿಮಾನಿಗಳು ಬೆಂಬಲಿಗರು ಅಷ್ಟೇ ಅಲ್ಲ, ರಾಜ್ಯದ ಜನತೆ ಒಂದು ಹೊಸ ನಿರೀಕ್ಷೆಯಲ್ಲಿ ಇವತ್ತಿನ ದಿನವನ್ನು ನೋಡಲಾಗ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ಅತಿಶಯೋಕ್ತಿ ಅಲ್ಲ, ಆಶ್ಚರ್ಯ ಅಲ್ಲ. ಕಾರಣ ನೂತನ ಮುಖ್ಯಮಂತ್ರಿ ಮತ್ತು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಒಬ್ಬ ಮಹತ್ವಾಕಾಂಕ್ಷಿ, ತನ್ನ ತಂದೆ ಡಿಕೆ ಶಿವಕುಮಾರ್ ಅವ್ರನ್ನ ಇಂಜಿನಿಯರ್ ಆಗಲಿ ಅಂತ ಬಯಸಿದ್ರು, ಆದರೆ ಒಬ್ಬ ದೊಡ್ಡ ಲೀಡರ್ ಆಗಿ ಬೆಳೆದಿದ್ದಾರೆ ಅನ್ನುವ ಹೆಮ್ಮೆ ಇರುವಂಥ ಡಿಕೆ ಶಿವಕುಮಾರ್ ನಿಜಕ್ಕೂ ಕೂಡ ನಾಯಕನ ಪಟ್ಟಕ್ಕೆ ಪ್ರಜೆಗಳನ್ನು ಹೇಗೆ ನಡೆಸಿಕೊಳ್ತಾರೆ, ಹೇಗೆ ನೋಡ್ಕೊಳ್ತಾರೆ, ಆಡಳಿತವನ್ನು ಹೇಗೆ ನಡೆಸ್ತಾರೆ, ಅವರ ದೂರದೃಷ್ಟಿ ಏನು ಅನ್ನುವ ಕುತೂಹಲ ಸಹಜವಾಗಿ ಗರಿಗೆದರಿದೆ. ಆ ನಿಟ್ಟಿನಲ್ಲಿ ಎಲ್ಲ ಅಪ್ಡೇಟ್ಸ್ನ ನೋಡ್ತಾ ಹೋಗೋಣ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ವೆಲ್ಕಮ್ ಟು ಅಶ್ವವೇಗ ನ್ಯೂಸ್. ಎಸ್, ಈಗ ಈ ಸಂಚಿಕೆಯ ಮೊದಲ ಸುದ್ದಿ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿರುವ ಬೆನ್ನಲ್ಲೇ ಬರೋಬ್ಬರಿ 14 ನೂತನ ಸಚಿವರ ಪಟ್ಟಿ ಬಿಡುಗಡೆ ಆಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿಕೆ ಶಕೆ ಆರಂಭ ಆಗ್ತಾ ಇರೋ ಬೆನ್ನಲ್ಲೇ ಡಿಕೆ ದರ್ಬಾರ್ ಯಾವ ರೀತಿ ಇರುತ್ತೆ, ಬಹಳ ಕುತೂಹಲ ಇದೆ. ಬರೋಬ್ಬರಿ 14 ನೂತನ ಸಚಿವರ ಪಟ್ಟಿ ಬಿಡುಗಡೆಯಾಗಿದೆ. ಸಿದ್ದು ಸಂಪುಟದಲ್ಲಿ ಸಚಿವರಾಗಿದ್ದ ಹಲವರು ಸಂಪುಟದಿಂದ ದೂರ ಸರಿಬಹುದು, ಅವರಿಗೆ ಕೊಡಲಾಗಬಹುದು ಅನ್ನುವ ಮಾಹಿತಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರೂಪಾ ಶಶಿಧರ್ ಅವರಿಗೆ ಭಾರಿ ನಿರಾಸೆಯಂತೆ. ಹಾಗೆಯೇ ಎನ್ ಚಲುವರಾಯಸ್ವಾಮಿ, ಹ್ಯಾರಿಸ್ ಜಮೀರ್ಗೆ ಶಾಕ್ ಆಗುವಂಥ ಅಪ್ಡೇಟ್ ಇದೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪಟ್ಟಾಭಿಷೇಕ ಮಾಡಿಕೊಳ್ತಾ ಇದ್ದಾರೆ. ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬರೋಬ್ಬರಿ 14 ನೂತನ ಸಚಿವರ ಪಟ್ಟಿ ಕೂಡ ಬಿಡುಗಡೆ ಆಗ್ತಾ ಇದೆ. ನಿಜ, ಇದೊಂದು ದೊಡ್ಡ ತಲೆನೋವಿನ ವಿಚಾರ, ಜವಾಬ್ದಾರಿಯುತ ವಿಚಾರ, ಗೊಂದಲದ ವಿಚಾರ, ಯಾವ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡೋದು ಎಷ್ಟು ಜಟಿಲವಾಗಿರುತ್ತೋ, ಎಷ್ಟು ಸಾಹಸಮಯವಾಗಿತ್ತೋ, ಅದಕ್ಕಿಂತ ಹೆಚ್ಚಿನ ಒಂದು ಸಾಹಸಗಾಥೆ ಅಂತ ಹೇಳಿದ್ರೆ ಸಚಿವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳುವಂಥದ್ದು. ಆ ಬಣ, ಈ ಬಣ, ಹೈಕಮಾಂಡ್ ಬಣ, ಅಂದರೆ ಒಣ ರಾಜಕಾರಣ, ಎಲ್ಲವೂ ಕೂಡ ಇಲ್ಲಿ ಒಂದಿಷ್ಟು ಆಬ್ಸ್ಟಕಲ್ಸ್ ಆಗುತ್ತೆ ಮತ್ತು ಅದು ಅನಿವಾರ್ಯ ಆಗಿಬಿಟ್ಟಿದೆ. ದಿಸ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಪಾಲಿಟಿಕ್ಸ್ ಅನ್ನೋದನ್ನು ಕೂಡ ಮನಗಾಣಬೇಕಾಗತ್ತೆ. ಸಿದ್ದರಾಮಯ್ಯ ಒಬ್ಬ ದೊಡ್ಡ ಲೀಡರ್ ಆಗಿ ಗುರುತಿಸಿಕೊಂಡು ಸುದೀರ್ಘ ಮುಖ್ಯಮಂತ್ರಿ ಅನ್ನುವ ಪಟ್ಟವನ್ನು ಅಲಂಕರಿಸಿ ಅವರದೇ ಆದಂಥ ಒಂದು ವರ್ಚಸ್ಸನ್ನು ಇಟ್ಕೊಂಡು ಅಹಿಂದ ನಾಯಕ ಅನ್ನುವ ಹಣೆಪಟ್ಟಿ ಅವರ ಬೆನ್ನೆಲುಬಾಗಿ ನಿಂತಾಗ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ತನ್ನ ಅಧಿಪತ್ಯವನ್ನು ಸಾಧಿಸಬೇಕು ಅನ್ನುವ ಆಕಾಂಕ್ಷೆಗೆ ಪೂರಕವಾಗಿ ಎಲ್ಲವನ್ನು ಕೂಡ ಸರಿದೂಗಿಸಬೇಕಾಗತ್ತೆ. ಸಮಾಜದ ನಿರ್ಮಾಣಕ್ಕೋಸ್ಕರ ಎಲ್ಲರೂ ಕೂಡ ಆಡಳಿತ ನಡೆಸಬೇಕು. ಆ ಒಂದು ದೃಷ್ಟಿಕೋನದಿಂದಲೇ ಇವತ್ತಿನ ಪಟ್ಟಾಭಿಷೇಕ ಬಹಳ ಮುಖ್ಯವಾಗುತ್ತೆ. ಎಸ್, ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಮುನಿಯಪ್ಪ, KJ ಜಾರ್ಜ್ ಇವರೆಲ್ಲ ಸಂಪುಟದಲ್ಲಿ ಇರುವಂಥವರು. ಡಿಕೆ ಶಿವಕುಮಾರ ಸೇನೆ ಅಂತ ಕರಿಬೋದು ಇವರನ್ನು. ಪ್ರಿಯಾಂಕ್ ಖರ್ಗೆ, MB ಪಾಟೀಲ್, ಕೃಷ್ಣ ಬೈರೇಗೌಡ, ಸತೀಶ್ ಜಾರಕಿಹೊಳಿ, UT ಖಾದರ್, ರಾಮಲಿಂಗಾರೆಡ್ಡಿ, ಯತೀಂದ್ರ ಸಿದ್ದರಾಮಯ್ಯ, ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್, ಭೈರತಿ ಸುರೇಶ್ ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಸೇನೆಯಲ್ಲಿರುವಂಥ ಸೇನಾನಿಗಳು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಫೋನು ಜಾಯ್ನ್ ಆಗಿದ್ದಾರೆ. ಲೆಟ್ಸ್ ಹಾವ್ ಅ ಕಾನ್ವರ್ಸೇಷನ್. ಎಸ್ ದೀಪಾ, ಈ ದಿನ ಬಿಗ್ ಡೇ ಯಾರಿಗೆ? ಅದು ಡಿಕೆ ಶಿವಕುಮಾರ್ ಅವರಿಗೆ. ಖಂಡಿತ ಅದರಲ್ಲಿ ಯಾವ ಅನುಮಾನ ಇಲ್ಲ. ಒಬ್ಬ ಮಹತ್ವಾಕಾಂಕ್ಷಿ, ತನ್ನ ಸಂಕಲ್ಪದಂತೆ ತನ್ನ ಆಸೆ ಈಡೇರುವಂಥ, ತನ್ನ ಇಚ್ಛೆ ಈಡೇರುವಂಥ ಒಂದು ಸುಸಂದರ್ಭ ಬಂದಿದೆ ಅಂತ ಅಂದುಕೊಳ್ಳೋಣ. ಡಿಕೆ ಶಿವಕುಮಾರ್ ಅವರಿಗೆ ಸವಾಲುಗಳು, ಸಂಭ್ರಮದ ವಾತಾವರಣ ಎಲ್ಲವೂ ಕೂಡ ಇದ್ದೇ ಇರುತ್ತವೆ. ಆದರೆ ಸದ್ಯಕ್ಕೆ ಜಟಿಲವಾಗ್ತಾ ಇರುವಂಥ ಈ ಸಂಭ್ರಮದ ನಡುವೆ ಒಂದಿಷ್ಟು ಸವಾಲಿನ ಪ್ರಶ್ನೆ ಏನಂತ ಹೇಳಿದರೆ ಸಚಿವ ಸಂಪುಟದ ಸರ್ಕಸ್. ನಿಜಕ್ಕೂ ಯಾರೆಲ್ಲ ಇನ್, ಯಾರೆಲ್ಲ ಔಟ್, ಡಿಕೆ ಶಿವಕುಮಾರ ಸೇನೆಯಲ್ಲಿ ಇರುವಂಥ ಸೇನಾನಿಗಳು ಯಾರಾಗಲಿದ್ದಾರೆ, ಏನಾದರೂ ಬ್ರೇಕಿಂಗ್ ಅಪ್ಡೇಟ್ಸ್ ಇದರ ಹೊರತಾಗಿ, ಈಗ ಏನು ನಾವು ಸುದ್ದಿ ಕೊಟ್ವಲ್ಲ, ಇದರ ಹೊರತಾಗಿ ವಾಟ್ ಆರ್ ದ ಅಪ್ಡೇಟ್ಸ್ ಯು ಆರ್ ಗೋಯಿಂಗ್ ಟು ಗಿವ್? ಎಸ್, ಪ್ಲೀಸ್ ಗೋ ಅಹೆಡ್. ರಾಘವ್ ಸೂರ್ಯ, ಬಹುತೇಕವಾಗಿ ಸಿದ್ದರಾಮಯ್ಯ ಮೊದಲ ಹಂತದಲ್ಲಿ ಅಂದ್ರೆ ಮೊದಲ ಪಟ್ಟಿಯಲ್ಲಿ ಇರುವಂತದ್ದು. ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿದ್ರೆ ಹೊಸದಾಗಿ ಯಾರಿಗೂ ಕೂಡ ಅವಕಾಶವನ್ನ ನೀಡಿಲ್ಲ.
ಹಿಂದೆ ಯಾರ್ಯಾರು ಸಚಿವ ಸಂಪುಟದಲ್ಲಿ ಇದ್ದು ಅವಕಾಶವನ್ನ ನೀಡಲಾಗಿದೆ. ಅದು ಅನಿವಾರ್ಯ ಕೂಡ ಆಗಿತ್ತು. ಯಾಕಂದ್ರೆ ಹಿರಿಯರಿದ್ರು, ಅನುಭವಿಗಳನ್ನ ಹಿರಿಯರನ್ನ ಬಿಟ್ಟು ಏನು ಮಾಡಕ್ ಆಗೋದಿಲ್ಲ ಅನ್ನುವಂತಹದ್ದು ಕೂಡ ಇತ್ತು. ಹಾಗಾಗಿ ಅವರನ್ನೇ ಒಂದು ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿದೆ. ಜೊತೆಗೆ ಜಾತಿವಾರ ಲೆಕ್ಕಾಚಾರದಲ್ಲೂ ಕೂಡ ಇದನ್ನ ಡಿವೈಡ್ ಮಾಡಲಾಗಿದೆ. ಲಿಂಗಾಯತರಿಗೆ 3, ಒಕ್ಕಲಿಗರಿಗೆ ಸಿಎಂ ಸೇರಿ 3 ಸ್ಥಾನ, ST ಸಮುದಾಯಕ್ಕೆ 1, ಕ್ರಿಶ್ಚಿಯನ್ ಸಮುದಾಯಕ್ಕೆ 1, ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯಕ್ಕೆ 1, ಮತ್ತೆ ಉಳಿದಂತೆ ದಲಿತ ಎಡಗೈ ಬಲಗೈ ಸಮುದಾಯಗಳಿಗೆ ಹೀಗೆಯೇ ಡಿವೈಡ್ ಮಾಡಲಾಗಿದೆ. ಹಾಗಾಗಿ ಸಂಪುಟದಲ್ಲಿ ಒಂದು ಜಾತಿವಾರು ಲೆಕ್ಕಾಚಾರ ಬರಬೇಕು ಅನ್ನುವಂತಹದ್ದು, ಜೊತೆಗೆ ಹಿರಿಯರಿಗೂ ಮಣೆ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೆಲ್ಲವನ್ನು ಕೂಡ ಮಾಡಲಾಗಿದೆ. 2ನೇ ಪಟ್ಟಿಯಲ್ಲಿ ಬಹುತೇಕವಾಗಿ ಹೊಸಬರು ಇರ್ತಾರೆ ಅನ್ನುವಂತಹ ಒಂದಿಷ್ಟು ನಿರೀಕ್ಷೆಗಳು ಕೂಡ ಇದೆ. ರಾಘವ್ ಸೂರ್ಯ, ಓಕೆ, ಶಾಕಿಂಗ್ ಅಪ್ಡೇಟ್ಸ್ ಏನು ಅಂತ ಹೇಳ್ಬೋದು? ಅಥವಾ ನಮಗೆ ಶಾಕಿಂಗಾ, ಅಥವಾ ಪ್ರಸ್ತುತ ಸಚಿವರಾಗಿದ್ದಂಥವರಿಗೆ ಶಾಕಿಂಗಾ, ಅಥವಾ ಇದು ಯಾರಿಗೆ ಶಾಕಿಂಗು, ಮತ್ತು ಆ ಶಾಕಿಂಗ್ ಪಟ್ಟಿಯಲ್ಲಿ ಇನ್ನು ಯಾರೆಲ್ಲ ಇರ್ತಾರೆ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಏನಾದರೂ ಸಿಗ್ಬೋದಾ ದೀಪಾ? SK ಪಾಟೀಲ್ ಅವರ ಹೆಸರು, ಸಂತೋಷ್ ಲಾಡ್ ಅವರ ಹೆಸರು ಸೇರಿದಂತೆ ಒಂದು 3-4 ಜನರು, ಎಸ್ಪೆಷಲಿ ಜಮೀರ್ ಅಹಮದ್ ಸೇರಿದಂತೆ ಅವರ ಲಿಸ್ಟ್ ಸೇರ್ಪಡೆ ಆಗಬೇಕಿತ್ತು ಅನ್ನುವಂಥದ್ದಿದೆ. ಆದ್ರೆ ಕೊನೆ ಕ್ಷಣದಲ್ಲಿ ಇನ್ನೊಂದು 2-3 ಜನದ ಹೆಸರು ಸೇರ್ಪಡೆ ಆದ್ರೂ ಯಾವುದೇ ಆಶ್ಚರ್ಯ ಪಡ್ಬೇಕಾಗಿಲ್ಲ. 2ನೇ ಪಟ್ಟಿಯಲ್ಲಿ ಈ ನಾಯಕರುಗಳ ಹೆಸರು ಇರ್ತವೆ ಅನ್ನುವಂಥದ್ದು ಕೂಡ ಇದೆ. ಮತ್ತೊಂದು ವಿಚಾರ, ಮಹಿಳೆಯರಿಗೆ ಮಣೆ ಹಾಕಿಲ್ಲ ಅನ್ನುವಂತಹದ್ದು. ಅಂದ್ರೆ ಸಹಜವಾಗಿ ಪ್ರತಿ ಬಾರಿ ಸಂಪುಟ ವಿಸ್ತರಣೆ, ಅದು ಯಾವುದೇ ಸರ್ಕಾರ ಆಗಿರ್ಬೋದು, ವಿಸ್ತರಣೆ ಪುನರಚನೆ ಹೊಸದಾಗಿ ರಚನಾ ಸಮಯದಲ್ಲಿ ಒಬ್ಬ ಮಹಿಳೆಗೆ ಹುದ್ದೆ ಇದ್ದೇ ಇರ್ತಿತ್ತು. ಆದ್ರೆ ಈ ಬಾರಿ ಅದನ್ನ ಕೊಟ್ಟಿಲ್ಲ. ಅದೊಂದು ಅಚ್ಚರಿಯ ವಿಚಾರವೂ ಹೌದು. 2ನೇ ಪಟ್ಟಿಯಲ್ಲಿ, ಅಂದ್ರೆ 2ನೇ ಲಿಸ್ಟ್ ಏನ್ ಬರುತ್ತೆ ಅದರಲ್ಲಿ ನೀಡಿದ್ರು ಕೂಡ ಸಹಜವಾಗಿ ಇದೊಂದು ಟೀಕೆಗೂ ಕೂಡ ಕಾರಣ ಆಗಬಹುದು. ಇವೆಲ್ಲವೂ ಕೂಡ ಒಂದಿಷ್ಟು ಅಚ್ಚರಿ ವಿಚಾರಗಳು. ರಾಘವ್ ಸರ್, ಥ್ಯಾಂಕ್ ಯು ದೀಪಾ.